ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 45ನೆಯ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಸಾಹಿತ್ಯ ಕೃಷಿ ಮಾಡಿದ ವಚನಗಾರ್ತಿಯರಲ್ಲಿ ಅಗ್ರಗಣ್ಯರಾದ ಗಂಗಾಂಬಿಕೆ ಇವರ ಕುರಿತು ಮಾತನಾಡುತ್ತಾರೆ ಕನ್ನಡ ಉಪನ್ಯಾಸಕರಾದ ಗಾಯತ್ರಿ ಟಿ. ಕನ್ನಡ ವಿಭಾಗ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು, ಶಿವಮೊಗ್ಗ. ಅವಳ ಕಂದ ಬಾಲ ಸಂಗ ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರಮ್ಮ, ಎನ್ನ ಒಡೆಯರು ಎನ್ನ ಒಡೆಯರು. ಫಲವಿಲ್ಲದ ಕಂದ ನಿರ್ಬಲ ಬಳಿಗೆ ಎನಗೆ ಫಲವಿಲ್ಲ, ಕಂದನಿಲ್ಲ, ಇದೇನೋ ದುಃಖದಂದುಗ, ಇದೇನೋ ದುಃಖದಂದುಗ, ಇದೇನೋ ದುಃಖದಂದುಗ, ಇದೇನೋ ದುಃಖದಂದುಗ. ಗಂಗಾ ಪ್ರಿಯ ಕೂಡಲ ಸಂಗಮ ದೇವಾ, ಗಂಗಾ ಪ್ರಿಯ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ 12ನೆಯ ಶತಮಾನದಲ್ಲಿ ಶಿವಶರಣರು ರಚಿಸಿದ ವಚನ ಸಾಹಿತ್ಯವು ಯಾವುದೇ ಅನ್ಯ ಭಾಷಾ ಪ್ರಭಾವಕ್ಕೆ ಸಿಲುಕದೆ ತಮ್ಮದೇ ಆದ ಅನುಭವಾಮೃತವನ್ನು ಸಾಹಿತ್ಯದಲ್ಲಿ ಎರಕವೊಯ್ದು ರೂಪಿಸಿರುವಂಥದ್ದು. ಹಾಗಾಗಿಯೇ ಜನಸಾಮಾನ್ಯನಿಗೂ ಅರ್ಥವಾಗುವ ಅತ್ಯಂತ ಸರಳ ಸುಂದರ ಶೈಲಿಯ ಈ ದೇಸೀಯ ಸಾಹಿತ್ಯದ ರಚನೆಯ ಕಾಲಘಟ್ಟವನ್ನು ವಿದ್ವಾಂಸರುಗಳು ಸುವರ್ಣಯುಗವೆಂದೇ ಬಣ್ಣಿಸಿದ್ದಾರೆ. ಇಂತಹ ಸಾಹಿತ್ಯ ವಾಹಿನಿಯಲ್ಲಿ ಸಾಂಸ್ಕೃತಿಕ ಚರಿತ್ರಾರ್ಹರಾದ ಪಂಪ, ಬಸವಣ್ಣ, ಕುಮಾರವ್ಯಾಸ ಮುಂತಾದ ಮಹತ್ವದ ಕವಿಗಳ ಕೊಡುಗೆ ಅಪಾರವಾದದ್ದು. ಇವರ ಸಾಹಿತ್ಯ ಕನ್ನಡ ಸಂಸ್ಕೃತಿಯನ್ನು ಸಮರ್ಥಗೊಳಿಸಿದೆ. ಅಂತೆಯೇ ಆ ಕಾಲಘಟ್ಟದ ನಂತರ ಬಂದ ಬಸವಯುಗ ಅಥವಾ ಮಧ್ಯಕಾಲೀನ ಸಾಹಿತ್ಯವು ಸಾಹಿತ್ಯಿಕ ಚಳುವಳಿಯಲ್ಲೇ ಅತ್ಯಂತ ಪ್ರಬುದ್ಧ ಹಾಗೂ ಸರಳವಾದ ಭಾಷೆಯಲ್ಲಿ ಸಾಹಿತ್ಯ ರೂಪಿಸಿದ ಖ್ಯಾತಿಗೆ ಪಾತ್ರವಾಗಿದೆ. ಈ ಸಾಹಿತ್ಯವು ಉಗಮಿಸಲಿಕ್ಕೆ ಪ್ರಧಾನವಾದ ಕಾರಣವೆಂದರೆ ಮಧ್ಯಕಾಲೀನ ಸಾಹಿತ್ಯದವರೆಗಿದ್ದ ಸಾಂಸ್ಥಿಕ ಧರ್ಮವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ರೂಪಿತವಾದ್ದಾಗಿದೆ. ಮತ್ತೊಂದು ಪ್ರಬಲ ಕಾರಣವೆಂದರೆ ರಾಜಕೀಯ ಸ್ಥಿತಿಯಾಗಿದ್ದು, ರಾಜನ ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡು ತನ್ನ ಕಬಂದ ಬಾಹುವಿನಿಂದ ಜನರನ್ನು ಶೋಷಣೆಗೆ ತಳ್ಳಿದ ಕಾಲ ಅದಾಗಿತ್ತು. ಮತ್ತೊಂದು ಪ್ರಬಲ ಕಾರಣವೆಂದರೆ ಧಾರ್ಮಿಕ ಸ್ಥಿತಿಯು ಪ್ರಭುವರ್ಗ, ಪುರೋಹಿತಶಾಹಿ ವರ್ಗಗಳು ಧರ್ಮದಲ್ಲಿ ಅನಾಚಾರ, ಡಂಬಾಚಾರದಿಂದ ಸಾಮಾನ್ಯ ಜನರನ್ನು ತುಳಿಯಲ್ಪಡುತ್ತಿದ್ದು, ಅದರಿಂದ ಬೇಸತ್ತ ಜನರು ಸಮಾನತೆಗೆ ಹೋರಾಡಿದರು. ಸಾಮಾಜಿಕ ಸ್ಥಿತಿಯು ವರ್ಣಭೇದ ನೀತಿಯಿಂದ ಶತಶತಮಾನಗಳಿಂದ ಶ್ರೀಸಾಮಾನ್ಯನನ್ನು
ಶೋಷಣೆ ಮಾಡುತ್ತಿದ್ದರಿಂದ ಅದರಿಂದ ಮುಕ್ತರಾಗಿ ಹೊರಬಂದು ಹೊಸದೊಂದು ಸಮಾಜವನ್ನು ಕಟ್ಟಬೇಕೆಂಬ ಆಶಯವನ್ನು ಹೊತ್ತು ಅಧಿಕಾರದ ವಿಕೇಂದ್ರೀಕರಣವನ್ನು, ಸಮಾನತೆ ತಂದು ಕಾಯಕ ತತ್ವದ ತಿರುವಿನಿಂದ ನವ ಸಮಾಜದ ನಿರ್ಮಾತೃಗಳಾದರು. ಶೋಷಣೆ, ದಬ್ಬಾಳಿಕೆ, ಲಿಂಗ ತಾರತಮ್ಯ ಹೋಗಲಾಡಿಸುವಲ್ಲಿ ಮುಂದಾದರು. ಗೊಡ್ಡು ಸಂಪ್ರದಾಯ ಮೌಢ್ಯವನ್ನು ಹತ್ತಿಕ್ಕುವುದು ಇವರ ಪ್ರಬಲ ಅಸ್ತ್ರವಾಗಿತ್ತು. ಈ ನಿಟ್ಟಿನಲ್ಲಿ ತಳ ಸಮುದಾಯವನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ 900ಕ್ಕೂ ಹೆಚ್ಚು ಶರಣರ ಸಂಘವನ್ನ ಮಾಡಿ ಅದಕ್ಕೆ ಅನುಭವ ಮಂಟಪವೆಂಬ ನಾಮಧೇಯ ಮಾಡಿದರು. ಅದುವೇ ಶರಣ ಸಮಾಜವಾಗಿ ರೂಪಿತವಾಗಿ ನವ ಸಮಾಜದ ನಾಂದಿಗೆ ಕಾರಣವಾಯಿತು. ಆದ್ಯ ವಚನಕಾರ ದೇವರ ದಾಸಿಮಯ್ಯ 11ನೇ ಶತಮಾನದಲ್ಲಿಯೇ ಅಂದಿನ ಸಮಾಜದಲ್ಲಿ ಮನೆ ಮಾಡಿದ್ದ ಅಸಮಾನತೆ, ಶೋಷಣೆ, ದಬ್ಬಾಳಿಕೆಗಳನ್ನು ಕಂಡು ಸಾರಿದ ಶಿಥಿಲ ಸಮರ ಬಸವಯುಗದಲ್ಲಿ ಪ್ರತಿಧ್ವನಿಸಿ ಶಿವಶರಣರ ವಚನ ರಚನೆಯಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿತು. ಗಂಡು ಹೆಣ್ಣು, ಮೇಲು ಕೀಳು, ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಅವರೆಲ್ಲರೂ ಅನುಭವ ಮಂಟಪದಲ್ಲೇ ಒಂದೆಡೆ ಕಲೆತು ತಾವು ಕಂಡುಂಡ ಅನುಭವದ ಅಭಿವ್ಯಕ್ತಿಗೆ ವಚನದ ರೂಪ ಕೊಟ್ಟರು. ಈ ವಚನ ಚಳುವಳಿಯಲ್ಲಿ ಶರಣ ಕವಿಗಳಿಗೆ ಸರಿಸಮವಾಗಿಯೇ ಶಿವ ಶರಣೆಯರೂ ವಚನಗಳನ್ನು ರಚಿಸಿದರು. ಇವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಿತಳಾಗಿದ್ದ ಸ್ತ್ರೀ ಸಮಾಜದ ಧ್ವನಿಯಾಗಿ ಸ್ತ್ರೀ ಸಮಾಜವನ್ನು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕಟ್ಟಲು ಪ್ರಯತ್ನಿಸಿದರು. ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಸಾಹಿತ್ಯ ಕೃಷಿ ಮಾಡಿದವರಲ್ಲಿ ಈ ವಚನಗಾರ್ತಿಯರೇ ಆದ್ಯರು ಮತ್ತು ಅಗ್ರಗಣ್ಯರು. ಅಂತಹ ಅಗ್ರಗಣ್ಯ ವಚನಕಾರರಲ್ಲಿ ಗಂಗಾಂಬಿಕೆಯು ಒಬ್ಬರು. ಈ ಗಂಗಾಂಬಿಕೆ ವಚನ ಚಳುವಳಿಯ ನೇತಾರನೆಂದೇ ಕರೆಯಲ್ಪಡುವ ಬಸವಣ್ಣನವರ ಇಬ್ಬರು ಮಡದಿಯರಲ್ಲಿ ಮೊದಲನೆಯವಳು. ಈಕೆ ಕಳುಚೂರಿಯ ಬಿಜ್ಜಳನ ಮಂತ್ರಿಯಾಗಿದ್ದ ಬಲದೇವನ ಮಗಳು. ರುದ್ರಮುನಿ ಗಂಗಾಂಬಿಕೆಯ ಗುರು. ಇವಳಿಗೆ ಒಬ್ಬ ಮಗನಿದ್ದನೆಂದು ತಿಳಿದು ಬರುತ್ತದೆ. ಹರಿಹರನ ಬಸವರಾಜ ದೇವರ ರಗಳೆ, ಭೀಮಕವಿಯ ಬಸವ ಪುರಾಣ, ಸಿಂಗಿರಾಜನ ಸಿಂಗಿರಾಜ ಪುರಾಣ, ಸಿದ್ಧನಂಜೇಶನ ಗುರುರಾಜ ಚಾರಿತ್ರ, ಷಡಕ್ಷರ ದೇವನ ಬಸವರಾಜ ವಿಜಯ, ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, ಮುಖಬೋಳು ಸಿದ್ಧಲಿಂಗನ ಷಟ್ಸ್ಥಲ ತಿಲಕ, ಚನ್ನಪ್ಪ ಕವಿಯ ಶರಣ ಲೀಲಾಮೃತ ಇವೇ ಮೊದಲಾದ ಕೃತಿಗಳಲ್ಲಿ ಗಂಗಾಂಬಿಕೆಯ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಕೆಲವು ಸಂಗತಿಗಳು ದೊರೆಯುತ್ತವೆ. ಕಲ್ಯಾಣ ಕ್ರಾಂತಿಯ ನಂತರ ಗಂಗಾಂಬಿಕೆಯ ಪತಿ ಬಸವಣ್ಣ ಕೂಡಲ ಸಂಗಮದತ್ತ ನಡೆದರೆ ಗಂಗಾಂಬಿಕೆ ಮಾತ್ರ ಅವನನ್ನು ಅನುಸರಿಸದೆ ಅಲ್ಲಿಯೇ ಉಳಿದ ಶರಣ ಸಮೂಹದ ಜೊತೆಯಲ್ಲಿ ಬೆರೆತಳು. ಗುರು ರುದ್ರಮುನಿಯ ಸಹಾಯಕಳಾಗಿ ಚನ್ನಬಸವಣ್ಣ, ಅಕ್ಕನಾಗಮ್ಮ, ಮಡಿವಾಳ ಮಾಚಿದೇವ ಇವರೇ ಮೊದಲಾದವರೊಂದಿಗೆ ತಾನೂ ಒಬ್ಬ ಶೂರ ಸ್ತ್ರೀಯಳಿಗೆ ಅನುರೂಪವಾಗಿ ವರ್ತಿಸಿದಳು. ಹರಿಹರನು ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಗಂಗಾಂಬಿಕೆಯ ವ್ಯಕ್ತಿತ್ವವನ್ನು ಕುರಿತು ಸತ್ಕುಲ ಸಾದೃಶ್ಯಮಪ್ಪ ಸುಶೀಲೆ ಎಂದು ವರ್ಣಿಸಿದರೆ, ಭೀಮಕವಿಯು ತನ್ನ ಬಸವ ಪುರಾಣದಲ್ಲಿ ಗಂಗಾಂಬಿಕೆಯ ಧೃತಿ, ಸಿರಿಪ್ರಭೆ, ಜಾಣ್ಮೆ, ರೂಪು, ಉನ್ನತಿ, ಪತಿವ್ರತಾಚರಣೆ, ಪವಿತ್ರತೆ, ತೇಜಗಳೆಲ್ಲ ದೇವಕುಲ ಸ್ತ್ರೀಯರಿಗಿಂತ 100 ಮಡಿ ಮಿಗಿಲಾಗಿದ್ದವು ಎಂದು ಉತ್ಪ್ರೇಕ್ಷಿಸಿದ್ದಾನೆ. ಹೀಗೆ ಸರ್ವಗುಣಗಳ ಸಕಾರ ಮೂರ್ತಿಯಂತಿದ್ದ ಬಸವಣ್ಣನವರ ಧರ್ಮ ಪತ್ನಿ ಗಂಗಾಂಬಿಕೆಯು ಗಂಗಾಪ್ರಿಯ ಕೂಡಲ ಸಂಗಮ ದೇವ ಎಂಬ ಅಂಕಿತದೊಂದಿಗೆ ಒಟ್ಟು 9 ವಚನಗಳನ್ನ ರಚಿಸಿರುವುದಾಗಿ ತಿಳಿದು ಬರುತ್ತದೆ. 9 ವಚನಗಳಲ್ಲಿ ಬಹುತೇಕ ವಚನಗಳು ತನ್ನ ಮಗನನ್ನು ಕಳೆದುಕೊಂಡು ಕೊರಗುವ ಮಾತೃ ಹೃದಯದ ವೇದನೆಗಾಗಿಯೇ ಮೀಸಲಾಗಿವೆ. ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರಮ್ಮ ಎನ್ನ ಒಡೆಯರು. ಎನಗೆ ಫಲವಿಲ್ಲ ಕಂದನಿಲ್ಲ, ಇದೇನು ದುಃಖ ದಂಡುಗ ಎನ್ನುವಲ್ಲಿ ಮಗನು ಮೃತ್ಯುವಿಗೆ ಶರಣಾದುದನ್ನು, ಅದಕ್ಕಾಗಿ ಪತಿ ಬಸವಣ್ಣ ಅಂಗೈ ಮೇಲಿರುವ ಲಿಂಗವನ್ನೇ ಮಗನೆಂದು ಭಾವಿಸು ಎನ್ನುವ ಸಮಾಧಾನದ ನುಡಿ ಹೇಳಿದರೆಂಬ ವಿವರಣೆಯು ವಚನದಲ್ಲಿ ವ್ಯಕ್ತವಾಗಿದೆ. ಮಗ ಸತ್ತದ್ದು ಎಳವೆಯಲ್ಲಿಯೇ. ಹಾಗಾಗಿ
ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನ ಎಳಗರುವ ಭಕ್ಷಿಸಿತ್ತಲ್ಲ ಎಂಬ ವಚನದ ಸಾಲು ಬದುಕಿ ಬಾಳುವ ಮುನ್ನವೇ ತನ್ನ ಮಗನು ಮಸಣ ಸೇರಿದ ದುರಂತಕ್ಕೆ ಸಾಕ್ಷಿಯಾದರೆ, ಮತ್ತೊಂದು ವಚನದಲ್ಲಿ ನಮ್ಮಯ್ಯನ ಮನದಲ್ಲಿ ಮಾತಿನಲ್ಲಿ ಸೂಸುವ ಮೂರ್ತಿ ನೋಡುತ್ತ ಬಯಲಾಯಿತಲ್ಲ, ಹೋದದ್ದು ನಿಶ್ಚಯವಾದೆಡೆ ಕರುಳು ಕಳವಳಿಸುತ್ತಿದ್ದವು ಎಂಬಲ್ಲಿ ಗಂಗಾಂಬಿಕೆಯ ಮಾತೃಹೃದಯದ ತಳಮಳ, ಸಂಕಟ, ಅಸಹಾಯಕತೆಗಳು ಮನಮಿಡಿಯುವಂತೆ ಚಿತ್ರಿತಗೊಂಡಿವೆ. ಮಗನು ತಂದೆಯ ಕಾಯಕದಲ್ಲಿ ಶಿವಾರ್ಚನೆಯಲ್ಲಿ ತೊಡಗಿಸಿಕೊಳ್ಳಬೇಕಿತ್ತು. ಆದರೆ ಹಾಗಾಗದೆ ನೀನೇ ಲಿಂಗೈಕ್ಯವಾದೆಯ, ಬಸವಯ್ಯನಾಚರಣೆ ಸೊಗಸಾಗದಾಗಿ ಹೋದೆಯ ಎಂದು ರೋಧಿಸುವಲ್ಲಿ ಮಗನ ಅಗಲಿಕೆಯಿಂದ ಪರಿತಪಿಸುತ್ತಿರುವ ತಾಯಿಯ ದುಃಖ ಮನ ಕಲಕುವಂತಿದೆ. ಈ ಪುತ್ರವಿಯೋಗದ ಸಂಕಟ ಕೇವಲ ಗಂಗಾಂಬಿಕೆಯಾಗಿರದೆ ಮಗನನ್ನು ಕಳೆದುಕೊಂಡ ಎಲ್ಲ ತಾಯಂದಿರ ವೇದನೆಯ ಧ್ವನಿಯಾಗಿ ಇಲ್ಲಿಯ ವಚನಗಳು ಅತ್ಯಂತ ಸರಳ ಶೈಲಿಯಲ್ಲಿ ಶೋಕರಸದ ಪ್ರಧಾನವಾಗಿ ಮೈದಳೆದಿವೆ. ಗಂಗಾಂಬಿಕೆ ಪಾತಿವ್ರತ್ಯ ಮತ್ತು ದಾಸೋಹ ಭಾವಗಳನ್ನು ಕುರಿತಂತೆ ಭೀಮಕವಿಯು ತನ್ನ ಬಸವ ಪುರಾಣ ಕೃತಿಯಲ್ಲಿ ಕೊಂಡಾಡಿದ್ದಾನೆ. ಅದಕ್ಕೆ ಪೂರಕವಾಗಿ ಅವಳದೇ ಒಂದು ವಚನ ಹೀಗಿದೆ: ಪತಿಯಾಜ್ಞೆಯಲ್ಲಿ ಚರಿಪೆ ಸತಿಗ್ಯಾಕೆ ಪ್ರತಿಜ್ಞೆಯು, ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ, ಗಂಗಾಪ್ರಿಯ ಕೂಡಲ ಸಂಗಮ ದೇವ ಎಂಬಲ್ಲಿ ಪತಿಯಾಜ್ಞೆ ಪಾಲನೆಯಲ್ಲಿ ಪರಮನಿಷ್ಠೆಯುಳ್ಳವಳು ಪತಿಯನ್ನೇ ದೈವವೆಂದು ಕಾಣುವ ಸಾಧ್ವಿ ಶಿರೋಮಣಿ ಸಂಪ್ರದಾಯ ಶೀಲೆಯೂ ಆಗಿದ್ದಕ್ಕೆ ಸಾಕ್ಷಿಯಂತಿವೆ. ಬಸವಣ್ಣನ ಮನೆಗೆ ಆಗಮಿಸುತ್ತಿದ್ದ ಅತಿಥಿಗಳಿಗೇನು ಕೊರತೆಯೇ, ಹರಗಣ ಭಕ್ತರನ್ನು ಅತ್ಯಂತ ವಿನಯಪೂರಿತವಾಗಿ ಸತ್ಕರಿಸುವ ಬಹುದೊಡ್ಡ ಜವಾಬ್ದಾರಿ ಪತಿಯದ್ದಾಗಿತ್ತು. ಇದು ಸಾಮಾನ್ಯ ಕೆಲಸವೇನೂ ಆಗಿರಲಿಲ್ಲ. ಆ ಎಲ್ಲ ಜವಾಬ್ದಾರಿಗಳಲ್ಲಿ ಪತಿ ಪಾರಣೆಯಾದ ಗಂಗಾಂಬಿಕೆಯು ತನ್ನೆಲ್ಲ ವೈಯಕ್ತಿಕ ದುಃಖ ದುಮ್ಮಾನೆಗಳ ನಡುವೆಯೂ ಬಸವಣ್ಣರ ಭಕ್ತಿಯ ಆವೇಶಕ್ಕೆ ತಲೆಬಾಗಿದ್ದಳು. ಗಂಗಾಂಬಿಕೆಯು ರಚಿಸಿದ ವಚನಗಳಲ್ಲಿ ಒಂದು ವಚನ ಸಿದ್ದರಾಮನ ಸ್ತುತಿಗಾಗಿಯೇ ಮೀಸಲಾಗಿದೆ. ಸಿದ್ದರಾಮನಲ್ಲಿ ಅವಳು ಕಾಣುವುದು ಶಿವನ ಸ್ವರೂಪವನ್ನು. ನೇತ್ರ ಮಧ್ಯದಲ್ಲಿ ಸೂಚಿಸುವ ತ್ರಿನೇತ್ರನ ರೂಪವೇ ಸಿದ್ದರಾಮಯ್ಯ ಎಂದು ಕೊಂಡಾಡಿದ್ದಾಳೆ. ಪತಿ ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವವನ್ನು ಗಂಗಾಂಬಿಕೆ ತನ್ನೊಂದು ವಚನದಲ್ಲಿ ಹೀಗೆ ಬಣ್ಣಿಸಿದ್ದಾಳೆ: ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಳ್ಪೆನೆಂತೋ ಮಾದಲಾಂಬಿಕಾ ನಂದನನು, ಸಾಂದ್ರವಾಗಿ ಬಿಜ್ಜಳನ ಅರಮನೆಯ ನ್ಯಾಯ ನೋಳ್ಪನೆಂತೋ ಮಾದರಸನ ಮೋಹದ ಮಗನು, ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗತೃಪ್ತಿ ಅನುಗೈವೆನೆಂತೋ ಗಂಗಾಪ್ರಿಯ ಕೂಡಲ ಸಂಗನ ಶರಣ ಚೆನ್ನ ಎನ್ನುವಲ್ಲಿ ಬಸವಣ್ಣನವರು ಭಕ್ತನಾಗಿಯೂ ಬಿಜ್ಜಳನ ಅರಮನೆಯಲ್ಲಿ ಭಂಡಾರಿಯಾಗಿಯೂ ದಾಸೋಹಿಯಾಗಿಯೂ ಕೆಳವರ್ಗದ ಧ್ವನಿಯಾಗಿಯೂ ಕ್ರಾಂತಿ ಪುರುಷನಾಗಿಯೂ ಹೀಗೆ ಯಾವ ಕಾಯಕವನ್ನೇ ಮಾಡಲಿ ಏಕನಿಷ್ಠೆಯಿಂದ ನಿರ್ವಹಿಸುತ್ತಿದ್ದವನನ್ನು ಅತ್ಯಂತ ಅರ್ಥಪೂರ್ಣವಾಗಿ ಗಂಗಾಂಬಿಕೆ ಈ ಮೇಲಿನ ವಚನದಲ್ಲಿ ವರ್ಣಿಸಿದ್ದಾಳೆ. ಹೀಗೆ 12ನೆಯ ಶತಮಾನದ ಶಿವಶರಣರಲ್ಲಿ ಗಂಗಾಂಬಿಕೆ ಒಂದು ಮೇರು ವ್ಯಕ್ತಿತ್ವ. ಅವಳು ಬರೆದಿದ್ದು ಅತೀ ವಿರಳವಾದರೂ ಬರೆದರಷ್ಟರಲ್ಲಿಯೇ ಪುತ್ರ ವಿಯೋಗದ ದುಃಖ, ಲಿಂಗನಿಷ್ಠೆಯ ಭಕ್ತಿ, ಸಿದ್ದರಾಮನ ಸ್ತುತಿ, ಪತಿನಿಷ್ಠೆ, ಬಸವಣ್ಣನವರು ಬಹುಮುಖ ವ್ಯಕ್ತಿತ್ವದ ಪ್ರಶಂಸೆ, ಕೊನೆಯಲ್ಲಿ ಶಿವಶರಣೆಯರೊಡನೆಯೇ ತನ್ನ ಬದುಕಿನ ಅಂತಿಮ ಕ್ಷಣಗಳನ್ನು ಕಳೆಯುವ ದಿಟ ನಿರ್ಧಾರ, ಇವೆಲ್ಲವಕ್ಕೂ ಮಿಗಿಲಾಗಿ ಬದುಕೆಂಬ ಬಂಡಿಯ ನೊಗವನ್ನು ಪತಿ ಬಸವಣ್ಣನಿಗೆ ಸರಿಸಮವಾಗಿಯೇ ಹೊತ್ತು ಮುನ್ನಡೆಸಿದ ಸಾಧ್ವಿ ಪತಿಯರಲ್ಲಿ ಗಂಗಾಂಬಿಕೆಯ ಹೆಸರು ಕನ್ನಡ ವಚನ ಸಾಹಿತ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯವೂ ಚಿರಸ್ಮರಣೀಯವೂ ಆಗಿದೆ. ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಸಾಹಿತ್ಯ ಕೃಷಿ ಮಾಡಿದ ವಚನಗಾರ್ತಿಯರಲ್ಲಿ ಅಗ್ರಗಣ್ಯರಾದ ಗಂಗಾಂಬಿಕೆ ಇವರ ಕುರಿತು ಮಾತನಾಡಿದವರು ಕನ್ನಡ ಉಪನ್ಯಾಸಕರಾದ ಗಾಯತ್ರಿ ಟಿ, ಕನ್ನಡ ವಿಭಾಗ, ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು, ಶಿವಮೊಗ್ಗ. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ ನಯ
ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್.ಎಂ. ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.